ಈ ನನ್ನ ನನ್ನೂರು ಚಾನೆಲ್ನ ಟಿವಿಯ ಮುಖಾಂತರ ನಮ್ಮ ಅಹಿಂದ ಮತ್ತು ಶೋಷಿತ ವರ್ಗ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗಕ್ಕೆ ತಾವೆಂದೆಂದು ಈ ಸಿದ್ದರಾಮಯ್ಯನವರ ಹಿಂದೆ ನಿಂತು ಅವ್ರು ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಕರ್ನಾಟಕದ ಜನತೆ ತಗೊಳ್ಳೋಣ. ಯಾವಾಗಲೂ ನಾವು ಅವ್ರ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಹೇಳಿ ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡಿ. ಮತ್ತೆ 27ನೇ ತಾರೀಕು ಈ ನಡೆಯುವ ಕಾರ್ಯಕ್ರಮ ರಾಜಭವನ ಚಾಲು ಕಾರ್ಯಕ್ರಮಕ್ಕೆ ಈಗಾಗಲೇ ಏನು ಜನ ತಮ್ಮ ಹೆಸರು ನೋಂದಣಿ ಮಾಡಿಸಿದ್ರಿ, ಇನ್ನೂ 10-15 ಸಾವಿರ ಜನ ಹೆಸರು ನೋಂದಣಿ ಮಾಡಿಸೋ ಇದರಲ್ಲಿದೆ. ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಬೆಂಗಳೂರಿನಲ್ಲಿ ರಾಜಭವನ ಚಾಲುವನ್ನ ಯಶಸ್ವಿ ಮಾಡಿಕೊಡೋಕೆ ತಮ್ಮ ಮೂಲಕ ಮನವಿ ಮಾಡಿ. ಇದೇ ತಿಂಗಳು 27ನೇ ತಾರೀಕು ರಾಜಭವನ ಚಲೋಗೆ ಶೋಷಿತ ಸಮುದಾಯಗಳು, ಹಿಂದುಳಿದ ವರ್ಗ, ದಲಿತ ಸಮುದಾಯ ಎಲ್ಲ ಸೇರಿ ಚಲೋಗೆ ಒಂದು ಕರೆಯನ್ನು ಕೊಟ್ಟಿವೆ. ಆ ಹಿನ್ನೆಲೆಯಾಗಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಾಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ನನ್ನ ಜೊತೆ ಮಾತಾಡ್ತಾ ಹೋಗ್ತಾರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು. ಮಾತನಾಡ್ಸೋಣ. ನಮಸ್ತೆ ಸರ್. ಈಗ ಸಿದ್ದರಾಮಯ್ಯನವ್ರನ್ನ ಎಲ್ಲೋ ಒಂದು ಕಡೆ ಸಂಚನ ರೂಪಿಸ್ತಿದ್ದಾರೆ, ಅವರ ತೇಜೋವಧೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇದೇ ತಿಂಗಳು 27ನೇ ತಾರೀಕು ರಾಜಭವನ ಚಲೋಗೆ ಕರೆಯನ್ನು ಕೊಟ್ಟಿದ್ದೀರಿ. ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಸರ್? ಇಂದು ನಾವು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳ ಬಳಗದಿಂದ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು. ಈ ಪೂರ್ವಭಾವಿ ಸಭೆಯಲ್ಲಿ ಮೈಸೂರಿನಿಂದ ಹೆಚ್ಚು ಜನ ಹೋಗಿ ಏನು ರಾಜಭವನ ಚಾಲು ಇದೆ ಯಶಸ್ವಿ ಮಾಡೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಏನೆಲ್ಲ ಚರ್ಚೆ ಆಯಿತು ಸರ್? ಜನರನ್ನ ಯಾವ ಥರ ಕರ್ಕೊಂಡು ಹೋಗಬೇಕು, ಮತ್ತು ಬರುವಂಥ ಜನರಿಗೆ ಯಾವ ಥರ ನೋಡ್ಕೋಬೇಕು, ಅದೆಲ್ಲ ಏನೇ ಯಾವ ಥರ? ಇಲ್ಲಿ ಜನಗಳಿಗೆ ಯಾವುದೇ ರೀತಿ ಸವಲತ್ತುಗಳನ್ನ ನಾವು ಯಾವುದೇ ಸಮುದಾಯದ ನಾವು ಒಕ್ಕೂಟದಿಂದ ಮಾಡಿದ್ವಿ ಯಾವುದನ್ನು ಕೊಡ್ತಾ ಇಲ್ಲ. ಇಲ್ಲಿ ಬಂದಿಂಥ ಜನಗಳೇ ಅವರ ಸ್ವಂತ ಖರ್ಚಿನಲ್ಲಿ ಬಸ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು ಮಾಡ್ಕೊಂಡಿದ್ದೀನಿ ಎಲ್ಲ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಹೆಚ್ಚಿರೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿ ಏನು ಮಾಡ್ಕೊಡಬೇಕಾರ ಅಂತ ಅವಶ್ಯಕತೆ ಇಲ್ಲ. ಈಗ ಬಂದಿದ್ದವರಲ್ಲ ಅವ್ರು ಅದೇ ಹೇಳಿದ್ದು, ನಾವು ನಮ್ಮೂರಿಂದ ಬಸ್ ಮಾಡ್ಕೊಂಬರ್ತೀವಿ, ನಾವು ನಮ್ಮ ಕಾರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ತಮ್ಮ ಮೂಲಕ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಪ್ರಮುಖವಾಗಿ ಒಂದು ಮೂಢಾಗರಣೆ ಇರ್ಬೋದು, ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಮೈಸೂರಿಂದನೇ ದೊಡ್ಡ ಮಟ್ಟದ ಹೋರಾಟ ಶುರುವಾಯಿತು. ಯಾಕೆ CM ತವರು ಕ್ಷೇತ್ರ ಸಾಕಷ್ಟು ಅಭಿಮಾನಿಗಳು ಇರುವಂಥದ್ದು. ಇಲ್ಲೊಂದು ಕಡೆ ಸಂಚು ನಡೀತಿದೆಯಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ ಬಾರಿಯೂ ಸಹ CM ಆದಂಥ ಸಂದರ್ಭದಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ರು. ಆದರೆ ಈ ಬಾರಿ CM ಆದಾಗ ದೊಡ್ಡ ಮಟ್ಟದ ಆರೋಪಗಳನ್ನ ಮಾಡ್ತಿದ್ದಾರೆ. ಹಿಂದೆ ಏನಾಗಿತ್ತು ಅಂದರೆ ಈ ರಾಜ್ಯದಲ್ಲಿ 3 ರಾಜಕೀಯ ಪಕ್ಷಗಳಿದ್ದು. ಆಗ ಆ ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯವಾಗಿ ಏನು ಮಾಡಬೇಕು ಅಂತ ಮಾತ್ರ ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯದ ಬಗ್ಗೆ ಚಿಂತನೆಯಲ್ಲಿದ್ದರು. ಈಗ ಏನಾಗಿದೆ ಅಂದರೆ 3 ರಾಜಕೀಯ ಪಕ್ಷಗಳು ಹೋಗಿ ಈಗ 2 ರಾಜಕೀಯ ಪಕ್ಷಗಳಾಗಿದೆ. 2 ಒಂದಾಗಿದೆ, ಇನ್ನೊಂದು ಕಾಂಗ್ರೆಸ್ಸು ತಾನು ಸ್ವತಂತ್ರವಾಗಿ ಇದೆ. ಈಗ ಇವರಿಬ್ಬರು ಸೇರಿದ್ರಲ್ಲ, ಇವರಿಬ್ಬರಿಗೆ ಈಗ ಕೆಲಸ ಇಲ್ಲ. ಈಗ ಇವರೇನು ಟವಲ್ ತಗೊಂಡು ಕಾಯ್ತಾ ಇದ್ದಾರೆ, ನಾವು ಟವಲ್ ಹಾಕೋರು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 17 ಜನಗಳನ್ನ ಕರ್ಕೊಂಡು ಈ ರಾಜ್ಯವನ್ನು ಆಡಳಿತ ಮಾಡೋಕ್ಕೆ BJP ಅವರು ಹೊರಟಿದ್ರು. ಇವತ್ತು ಇದೇ ಕುಮಾರಸ್ವಾಮಿ ಅವರು ಇವ್ರು 17 ಜನ ಇವ್ರನ್ನ ಕೆಳಗಿಳಿಸೋದ್ರು, ಇವರು ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಇದೆಲ್ಲ ನಾಚಿಕೆಗೇಡಿನ ಸಂಗತಿ. ಇವರಿಬ್ಬರು ಸೇರಿದ್ರು ನಮಗೆ ಇಲ್ಲಿ 224 ಸೀಟ್ ಇರೋದು, ಇಲ್ಲಿ ನಮ್ಮ ಶಾಸಕರ ಸಭೆ ಬೇಕಿರೋದು. ಇಲ್ಲಿ ಅವರಿಬ್ಬರು ಸೇರಿದ್ರು ಅವ್ರಿಗೆ ಬಹುಮತ ಬರೋಲ್ಲ. ಆದ್ದರಿಂದ ಇವ್ರು ಆಡ್ತಾನೆ ಇರ್ತಾರೆ. ಏನಾಗ್ತದೆ ಅಂದರೆ ಈಗ ಇವ್ರಿಗೆ ಒಂದು ದುರಾಲೋಚನೆ ಬಂದ್ಬಿಟ್ಟಿದೆ. ಈಗ 5 ಗ್ಯಾರಂಟಿಗಳನ್ನು ಈ ಕರ್ನಾಟಕದ ಜನತೆ ಸುಮಾರು 4.5 5 ಕೋಟಿ ಜನ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಪಡ್ಕೊತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, BBMP ಚುನಾವಣೆಗಳು ಭಾಳ ಸನಿಹದಲ್ಲಿದೆ. ಈಗ ಸಿದ್ದರಾಮಯ್ಯನವ್ರನ್ನ ನಾವು ಹೀಗೆ ಬಿಟ್ಟರೆ ನಾವು ZP ಆಗಲಿ, TP ಆಗಲಿ, BBMP ಆಗಲಿ, ಕಾರ್ಪೊರೇಷನ್ ಆಗಲಿ ಹಿಡಿಯೋಕ್ಕಾಗಲ್ಲ. ಆದ್ದರಿಂದ ಇವ್ರ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ಹೆಚ್ಚು ಮಾಡಬೇಕು ಅಂದರು. ಈಗ ನಾವು ತಿಳಿದಿನಂಗೆ ಸಿದ್ದರಾಮಯ್ಯನವರು 2023 28 ಗಂಟೆ CM ಅಂತ ತಿಳಿದಿದ್ದು. ಈಗ ಇವ್ರು ಮಾಡಿದ ಮೇಲೆ ನಮ್ಗೆ ಗೊತ್ತಾಯಿತು 28ರಿಂದ 33 ಗಂಟೆನೂ ಇದೇ ಕಾಂಗ್ರೆಸ್ನವರು, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಹೇಳೋಕ್ಕೆ ಒಂದು ನಮಗೆ ಶಕ್ತಿ ಬರ್ತದೆ. ಇದರಲ್ಲಿ ಒಂದು ಕಡೆ ಸರ್ ಸಿದ್ದರಾಮಯ್ಯನವರ ಅಹಿಂದ ನಾಯಕ ಅಂತ ಕರಿತೀವಿ, 2ನೇ ದೇವರಾಜೋತ್ಸವ ಅಂತ ಕರೀತಾರೆ ಎಲ್ಲ ಜನರು ಸಹ. ಇಲ್ಲೊಂದು ಕಡೆ ಗಟ್ಟಿತನ ಜಾಸ್ತಿ ಆಗ್ತಿದೆ. ಈ ಥರ ಹಗರಣಗಳು ಮಾಡೋದ್ರಿಂದ, ಅವ್ರನ್ನ ಆರೋಪಗಳು ಹೊರಿಸೋದ್ರಿಂದ, ಈ ಥರ ಆರೋಪಗಳನ್ನ BJP JDS ಮಾಡೋದ್ರಿಂದ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತಷ್ಟು ಜಾಸ್ತಿ ಆಗ್ತಿದೆ ಅನಿಸ್ತಿದೆಯಾ ನಿಮಗೆ? ನಿಜ ಅದರಲ್ಲಿ 2 ಮಾತಿಲ್ಲ. ಸಿದ್ದರಾಮಯ್ಯನವ್ರ ವರ್ಚಸ್ಸು ಜಾಸ್ತಿನೇ ಆಗ್ತಿದೆ. ನೀವು ನೋಡ್ರಿ, ನಾವು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ರಾಜೀನಾಮೆ ಕೇಳಲ್ಲ ಅಂತ, BJP ಅವ್ರನ್ನ ಹೇಳ್ತಾರೆ ನಾವು ರಾಜೀನಾಮೆ ಕೇಳ್ತೀವಿ ಅಂತ. ಅವರಿಬ್ಬರಲ್ಲೇ ಹೊಂದಾಣಿಕೆ ಇಲ್ಲ. ಫಸ್ಟ್ ಅವರಿಬ್ರು ಹೊಂದಾಣಿಕೆ ಮಾಡ್ಕೊಳ್ಳಿ, ಯಾರು ರಾಜಕೀಯದಲ್ಲಿ ಯಾರಿಗೆ ರಾಜೀನಾಮೆ ಕೊಡಿಸ್ಬೇಕು, ಯಾರಿಗೆ ರಾಜೀನಾಮೆ ಕೊಡಿಸ್ಬಾರ್ದು ಅಂತ. ಅವ್ರಿಗೆ ಗೊತ್ತು, ರಾಜೀನಾಮೆ ಕೊಟ್ಟಿದ್ದೆ ಆದರೆ ಈ ಕರ್ನಾಟಕದಲ್ಲಿ ಸುಮಾರು 4.5 5 ಕೋಟಿ ಜನಗಳಿಗೆ ಗ್ಯಾರಂಟಿ ಯೋಜನೆಗಳು ಎಲ್ಲಿ ಕೈ ತಪ್ಪೋಗ್ತದೋ ಅಂತ. ಮತ್ತು ಕರ್ನಾಟಕ ಜನತೆನೂ ಸಿದ್ದರಾಮಯ್ಯನವ್ರು ಕೈ ಬಿಡಲ್ಲ. ಅವ್ರನ್ನ ಇನ್ನೂ 15 ತಿಂಗಳಾಗಿದೆ, ಇನ್ನೂ 45 ತಿಂಗಳು ಇವ್ರ ಜೊತೆಲೇ ಇರ್ತಾರೆ. ಒಂದು ಕಡೆ ಸಾಕಷ್ಟು ಹಿಂದುಳಿದ ಸಮುದಾಯಗಳು, ಶೋಷಿತ ವರ್ಗಗಳು ಎಲ್ಲರೂ ಸಹ ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಕಡೆ ಹೈಕಮಾಂಡು ಸಹ
ಅವ್ರು ಸಪೋರ್ಟ್ ಆಗಿ ನಿಂತಿದೆ, ನಾವಿದ್ದೀವಿ ಅಂತ ಒಂದಷ್ಟು ಮಾತುಗಳು ಹೇಳ್ತಿದ್ದಾರೆ. ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ, ಅವ್ರು ನಡೆದು ಬಂದಂಥ ದಾರಿ, ಅದೆಲ್ಲ ಒಂದೆಲ್ಲೋ ಈ ಕಡೆ ಬಾರಿ ಅವ್ರಿಗೆ ಆರೋಪಗಳು ಬಂದಾಗ ಎಲ್ಲ ಕೈ ಹಿಡಿತಿದೆ ಅಂತ ಅನಿಸ್ತೀವಿ ನಿಮಗೆ? ನೋಡಿ, ರಾಜ್ಯದಲ್ಲಿ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಂಥವ್ರು ಮತ್ತು ಈ ರಾಜ್ಯ ಅಲ್ಲ, ಈ ದೇಶದಲ್ಲೇ ಯಾರಿದ್ರೆ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 1. 2, ಕಳೆದ ಬಾರಿ 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವ್ರು ಕೊಟ್ಟಂಥ ಯೋಜನೆಗಳು ಸುಮಾರು ಹಲವಾರು ಯೋಜನೆಗಳನ್ನ ಕೊಟ್ಟು ಜನರಿಗೆ ಉಪಯೋಗಗಳಾಗಿದ್ದು. ಈಗ ಮತ್ತೆ ಇವರು 13ರಿಂದ 18ಕ್ಕೆ ಬಂದ ಮೇಲೂ ಹಲವಾರು ಯೋಜನೆಗಳು ಉಪಯೋಗಕ್ಕೆ ಬರ್ತಾ ಇದೆ. ಆದ್ದರಿಂದ ಹೈಕಮಾಂಡ್ ಅವ್ರಿಗೂ ಗೊತ್ತು, ಈ ಸಿದ್ದರಾಮಯ್ಯನವರು ನಮ್ಮಲ್ಲಿ ಏನಾರಿದ್ರೆ ಕಾಂಗ್ರೆಸ್ಸು ಇನ್ನೂ ಬಲವಾಗಿ ಬೆಳೀತದೆ ಅಂತೇಳಿ. ಅದರಿಂದ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೈ ಬಿಟ್ಟಿಲ್ಲ, ಮುಖ್ಯ ಶಾಸಕರು ಕೈ ಬಿಟ್ಟಿಲ್ಲ. ಇವರಿಬ್ಬರೇ ಟವಲ್ ಹಿಡ್ಕೊಂಡು ಹೊಡೆದಾಡ್ತಿರೋದು. ಇವರಲ್ಲಿ ಯಾರು ಮುಖ್ಯಮಂತ್ರಿಗಳು ಸಿಕ್ಕರು ಏನು ಮಾಡೋದು ಅಂತ ಇವರಿಬ್ಬರಲ್ಲೇ ಹೊಡೆದಾಟ. ಅದರಿಂದ ಇನ್ನೂ ಮುಖ್ಯಮಂತ್ರಿಗಳು 45 ತಿಂಗಳು ಸಿದ್ದರಾಮಯ್ಯನವರೇ ಇರ್ತಾರೆ ಸರ್. ಒಂದು ಕಡೆ ಸರ್, ನೀವೇ ಹೇಳ್ದಂಗೆ ಅವರಿಬ್ಬರ ಕಚ್ಚಾಟ ಶುರುವಾಗಿದೆ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಮಾತಾಡ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಇಲ್ಲ ಮುಂದಿನ ದಿನಗಳಲ್ಲೇನೋ ಕೇಂದ್ರ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಏನೋ ಪ್ರಯತ್ನಗಳು ಮಾಡುತ್ತೆ ಅಂತ ಅನ್ಸುತ್ತಾ? ಸದ್ಯಕ್ಕೆ ನಾವು ತಿಳಿದಂಗೆ ಅವ್ರು ಕರ್ನಾಟಕ ಬಿಟ್ಟಂತೂ ಹೋಗಲ್ಲ. ಕೇಂದ್ರ ಸರ್ಕಾರಕ್ಕೂ ಇವ್ರದ್ದು ಉಪಯೋಗ ಬೇಕಾಗ್ತದೆ. ಇವರು ಸಲಹೆ ಸೂಚನೆಗಳನ್ನ ತಾಂತಾರೆ. ಯಾಕೆಂದರೆ ಇಲ್ಲೂ ನಾವು 28 MP ಕಾನ್ಸ್ಟಿಟ್ಯೂನ್ಸಿ ಇದೆ. ಮತ್ತು ಇವರಿಗೆ ಪಕ್ಕದ ರಾಜ್ಯಗಳಲ್ಲೂ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮತ್ತು ಅಸ್ಸಾಂ, ಒರಿಸ್ಸಾ, ಇಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ಜನ ಇದ್ದಾರೆ. ಆದ್ದರಿಂದ ಇವ್ರನ್ನ ಬಳಕೆ ಮಾಡ್ಕೊಂತಾರೆ ಅವರು. ಒಂದು ಅಂದಾಜು ಎಷ್ಟು ಹೋಗ್ಬೋದು ಸರ್ 27ನೇ ತಾರೀಕು ಮೈಸೂರಿಂದ ಒಂದೆಷ್ಟು ಜನ ಹೋಗ್ಬೋದು ಅಂತ ಅನ್ಸುತ್ತೆ? ಈಗಾಗಲೇ 10,000ಕ್ಕೂ ಅಧಿಕ ಜನಗಳು ಈಗ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿದ್ದಾರೆ. ಮುಂದಿನ ದಿನಗಳು ಇನ್ನೂ ಒಂದಿನ ಟೈಮ್ ಇದೆ. ನಾವು ಹೇಳಿದ್ವಿ 8 ಗಂಟೆ ಒಳಗೆ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ಅಂತ. ಇನ್ನೂ ಒಂದು 10-15 ಸಾವಿರ ಜನ ಹೆಚ್ಚಾಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ. ವಾಹಿನಿ ಮುಖಾಂತರ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ, ದಲಿತರ ಸಮುದಾಯದವ್ರಿಗೆ, ಶೋಷಣೆ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಈ ನನ್ನ 400 ಚಾನಲ್ನ TV ಮುಖಾಂತರ ನಮ್ಮ ಅಹಿಂದ ಮತ್ತು ಶೋಷಿತ ವರ್ಗ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗಕ್ಕೆ ತಾವೆಂದೆಂದು ಈ ಸಿದ್ದರಾಮಯ್ಯನವರ ಹಿಂದೆ ನಿಂತು ಅವ್ರು ಕೊಡುವಂಥ ಕಾರ್ಯಕ್ರಮಗಳನ್ನ ನಾವು ಕರ್ನಾಟಕದ ಜನತೆ ತಗೊಳ್ಳೋಣ. ಯಾವಾಗಲೂ ನಾವು ಅವ್ರ ಬೆನ್ನೆಲುಬಾಗಿ ನಿಲ್ಲೋಣ ಅಂತೇಳಿ ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀವಿ. ಮತ್ತು 27ನೇ ತಾರೀಕು ಈ ನಡೆಯೋ ಕಾರ್ಯಕ್ರಮ, ರಾಜಭವನ ಚಾಲು ಕಾರ್ಯಕ್ರಮಕ್ಕೆ ಈಗಾಗಲೇ ಏನು ಜನ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಸಿದ್ರಿ, ಇನ್ನೂ 10-15 ಸಾವಿರ ಜನ ಹೆಸರು ನೋಂದಣಿ ಮಾಡಿಸೋ ಇದರಲ್ಲಿದೆ. ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಬೆಂಗಳೂರಿನಲ್ಲಿ ರಾಜಭವನ ಚಾಲೂನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಅವ್ರು ಮನವಿ ಮಾಡ್ತೀನಿ. ಇದಿಷ್ಟು ಸುಬ್ರಹ್ಮಣ್ಯ ಅವರ ಮಾತಾಗಿರುವಂಥದ್ದು. 27ನೇ ತಾರೀಕು ಕರೆ ಕೊಟ್ಟಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನಡೀತಾ ಇರುವಂಥ ಸಂಚನ್ನು ಖಂಡಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ದಲಿತ ಸಮುದಾಯಗಳು, ಶೋಷಿತ ಸಮುದಾಯಗಳು, ಹಿಂದುಳಿದ ವರ್ಗದ ಎಲ್ಲ ಮುಖಂಡರು ಸಭೆಗೆ ಬಂದಿದ್ರು. ಒಕ್ಕೊರಲ ಅಭಿಪ್ರಾಯ ಆಗಿದೆ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಂದ ಹೋಗ್ಬೇಕಂತ. ಆ ನಿಟ್ಟಿನಲ್ಲಿ ನಾನು ಸಹ ಕರೆಯನ್ನು ಕೊಡ್ತಿದ್ದೀನಿ. ಎಲ್ಲ ಸಮುದಾಯದ ಕೈಯನ್ನು ಹಿಡಿದಂಥ ನಾಯಕ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ನಿಟ್ಟಿನಲ್ಲಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ರಾಜ್ಯ ಭವನ ಚಲೋವನ್ನು ಯಶಸ್ವಿ ಮಾಡಿ ಅನ್ನೋಂಥ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯ ಅವರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹಿತೇಶ್ ಜೊತೆ ಬೀರೇಗೌಡ, 400 ನ್ಯೂಸ್, ಮೈಸೂರು.